ಕಾಂಗ್ರೆಸ್ ಹಿರಿಯ ಶಾಸಕರಿಗೆ ಮಂತ್ರಿಗಿರಿ ಮಿಸ್ ಆಗಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರವನ್ನ ಹೊರಹಾಕ್ತಾ ಇರೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಅಸಮಾಧಾನವನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ಹಾಗಾದ್ರೆ ಮುಂದೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತುಕತೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇಂದಿರಾನಗರದ ನಗರಾಭಿವೃದ್ಧಿ ಭವನದಲ್ಲಿ ಸಭೆ ನಡೆಸ್ತಾ ಇದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರಿಂದ ಸಭೆ ನಡೀತಾ ಇದೆ ಅನ್ನೋ ಮಾಹಿತಿ ಇಂದಿರಾನಗರದ ನಗರಾಭಿವೃದ್ಧಿ ಭವನದಲ್ಲಿ. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಶಾಸಕರಾಗಿರುವಂತಹ ನಾರಾಯಣಸ್ವಾಮಿ, ಸುಭಾರೆಡ್ಡಿ, ಕೊತ್ತೂರು ಮಂಜುನಾಥ್, ಎಂಸಿ ಸುಧಾಕರ್, ಮಾಲೂರು ಶಾಸಕ ಕೆವೈ ನಂಜೇಗೌಡ ಭಾಗಿಯಾಗಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಏನ್ ಚರ್ಚೆ ಆಗ್ತಾ ಇದೆ? ಹಾಗಾದ್ರೆ ಮೊದಲನೇದಾಗಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು. ಈ ಹಿಂದೆ ಅದಕ್ಕೆ ಮಾಡಬೇಕಾದಂತ ಎಲ್ಲ ಕೆಲಸಗಳನ್ನ ಹೈಕಮಾಂಡ್ ಕಡೆಯಿಂದನೂ ಮಾಡಿದ್ದೇವೆ. ರಾಜ್ಯದ ನಾಯಕರ ಮಾತನ್ನು ಕೂಡ ಕೇಳಿದ್ದೇವೆ, ಕಾರ್ಯಕರ್ತರನ್ನು ಕೂಡ ಹೋಲಿಸಿಕೊಂಡಿದ್ದೇವೆ, ಪಕ್ಷಕ್ಕೆ ಯಾವ ರೀತಿ ದುಡಿಬೇಕು ಎಲ್ಲ ಕೆಲಸಗಳನ್ನ ಮಾಡಿದ್ದಾಗಿದೆ. ಆದ್ರೆ ಸಚಿವ ಸ್ಥಾನ ಮಿಸ್ ಆಗಿದ್ದು ಯಾಕೆ? ಈ ಲೆಕ್ಕಾಚಾರವನ್ನ ಇವತ್ತು ಮಾತನಾಡೋದಕ್ಕೆ ನಗರಾಭಿವೃದ್ಧಿ ಭವನದಲ್ಲಿ ಈಗ ಸೇರಿರುವಂತಹ ಸುಮಾರು 4 ರಿಂದ 5 ಜನ ಶಾಸಕರೇನಿದ್ದಾರೆ, ಜಿಲ್ಲೆ ಲೆಕ್ಕಾಚಾರದಲ್ಲಿ, ಜಾತಿ ಲೆಕ್ಕಾಚಾರದಲ್ಲಿ, ಹಿರಿತನ ಹಾಗೂ ಕಿರಿತನದ ಲೆಕ್ಕಾಚಾರದಲ್ಲಿ ಪಕ್ಷಕ್ಕೆ ಕೊಡುಗೆ ಇರಬಹುದು ಅಥವಾ ಫೀಲ್ಡ್ ನಲ್ಲಿ ಕೆಲಸ ಮಾಡುವಂತದ್ದು ಇರಬಹುದು, ಪಕ್ಷ ಕೊಟ್ಟಂತ ಟಾಸ್ಕ್ಗಳನ್ನ ನಿಯೋಜನೆ ಮಾಡೋದ್ರಲ್ಲಿ ಇರಬಹುದು, ಅದನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ಇರಬಹುದು. ಎಲ್ಲ ರೀತಿಯಾದಂತಹ ಕೆಲಸಗಳನ್ನ ಮಾಡಿದ್ರೂ ಕೂಡ, ಮಿನಿಸ್ಟರ್ ಆಗಬೇಕಿದ್ರೂ ಕೂಡ ಕೊನೆಯ ಹಂತದಲ್ಲಿ ಎಲ್ಲೋ ತಪ್ಪಾಗಿದೆಯಾ, ಅಥವಾ ರಾಜ್ಯದ ನಾಯಕರು ನಮ್ಮ ಕೈ ಹಿಡಿದಿಲ್ವಾ, ರಾಷ್ಟ್ರೀಯ ನಾಯಕರು ಕೈ ಹಿಡಿದಿಲ್ವಾ, ಅಥವಾ ನಮ್ಮ ಕೆಲಸ ಸರಿ ಹೋಗಿಲ್ವಾ, ಈ ವಿಚಾರಗಳ ಬಗ್ಗೆ ವಿಮರ್ಶೆ ಮಾಡ್ತಿರುವಂತದ್ದು ಒಂದ್ ಕಡೆಗಾಯ್ತು. ಅಂದ್ರೆ ಈಗ ಉಳಿದಿರುವಂತದ್ದು 1.5 ವರ್ಷ ಅವಧಿ ಇರುವಂತದ್ದು ಮಿನಿಸ್ಟರ್ಗಳಿಗೆ. ಅದರಲ್ಲಿ ಇನ್ನೊಂದು 6 ತಿಂಗಳು ಕೋಡ್ ಆಫ್ ಕಾಂಡಕ್ಟ್ ಬಂತು ಅಂದ್ರೆ ಅಲ್ಲಿಗೆ ಕೇವಲ ಒಬ್ಬ ಮಿನಿಸ್ಟರ್ಗೆ 1 ವರ್ಷ ಮಾತ್ರ ಉಳಿಯುತ್ತೆ. ಈ ಸದ್ಯದ ಮಟ್ಟಿಗೆ ಆಗಿರುವಂತ ಎಡವಟ್ಟು ಅನ್ನೋದು, ಅಂದ್ರೆ ಇವರು ಸಚಿವರಾಗದೇ ಇರೋದು ಎಡವಟ್ಟು ಅಂತ ಇವರು ಭಾವಿಸಿರೋದ್ರಿಂದ ಮುಂದೆ 2.5 ವರ್ಷ ಪೂರ್ಣ ಪ್ರಮಾಣದಲ್ಲಿ, ಅಂದ್ರೆ 5 ವರ್ಷದ ಕಾಂಗ್ರೆಸ್ ಸರ್ಕಾರವನ್ನು ತರಬೇಕು, ಅದರಲ್ಲಿ 2.5 ವರ್ಷ ನಾವು ಸಚಿವರಾಗಬೇಕು ಅಂದ್ರೆ ಏನೆಲ್ಲ ಮಾಡಬೇಕು, ಈಗಲಿಂದಲೇ ಅದಕ್ಕೆ ಬುನಾದಿಯನ್ನ ಹಾಕೊಳ್ಬೇಕು, ಯಾವ ರೀತಿಯ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು, ನಮ್ಮ ಲೋಪ ಎಲ್ಲಾಗಿತ್ತು, ಇಲ್ಲಿ ಬೈಫರ್ಕೇಶನ್ ಏನಾದ್ರೂ ಮಾಡಿ ಒಡೆದು ಆಳುವ ನೀತಿಯಾಗಿ ಆ ಒಂದು ನಿಯಮಕ್ಕೆ ಏನಾದ್ರೂ ನಾವೆಲ್ಲರೂ ಕೂಡ ಒಗ್ಗಟ್ಟನ್ನು ತೋರಿಸೋದಕ್ಕೆ ಎಲ್ಲೋ ಒಂದ್ ಕಡೆ ನಿಶಕ್ತರಾದ್ವಾ, ಈ ರೀತಿ ಒಂದಿಷ್ಟು ಎಲ್ಲೆಲ್ಲಿ ಎಡವಿರಬಹುದು ಅನ್ನೋದು ಲೆಕ್ಕಾಚಾರ ನಡೀತಾ ಇದೆ. ಮತ್ತೊಂದು ಕಡೆಗೆ ಉಳಿದಿರುವಂತಹ ಒಂದು ಮಹಿಳಾ ಕೋಟದ ವಿಚಾರವಾಗಿ ಕೂಡ ತಮ್ಮ ಅಭಿಪ್ರಾಯವನ್ನ ರಾಜ್ಯದ ನಾಯಕರಿಗೆ ತಿಳಿಸುವಂತ ಪ್ರಯತ್ನ ಮಾಡೋಣ ಅನ್ನೊಂದು ಮಾತುಕತೆ ನಡೀತಾ ಇದೆ. ಇದಿಷ್ಟನ್ನು ಹೊರತುಪಡಿಸಿ ಒಂದು ವೇಳೆ ಕಾಂಗ್ರೆಸ್ ನಮ್ಮನ್ನ ಸರಿಯಾಗಿ ನಡೆಸಿಕೊಳ್ಳಿಲ್ಲವಾದರೆ ಮುಂದೇನು ಅನ್ನೋ ಒಂದು ಪ್ರಶ್ನೆ ಕೂಡ ಈಗಾಗಲೇ ಬಂದಿರುವಂತದ್ದು. ಈ ಕಾರಣದಿಂದಾಗಿ ವೈಯಕ್ತಿಕವಾಗಿ ಇಂಡಿಪೆಂಡೆಂಟ್ ಆಗಿ ನಿಂತರೆ ಯಾವ ರೀತಿ ನಮಗೆ ಪ್ರೋಸ್ ಅಂಡ್ ಕಾನ್ಸ್ ಪ್ಲಸ್ ಮೈನಸ್ ಆಗುತ್ತೆ, ಪಕ್ಷದಿಂದ ನಿಂತರೆ ಯಾವ ರೀತಿ ಪ್ಲಸ್ ಮೈನಸ್ ಆಗುತ್ತೆ, ಈ ವಿಚಾರಗಳ ಬಗ್ಗೆ ಮಾತನಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬರುವಂತ ಲೆಕ್ಕಾಚಾರದಲ್ಲಿ ಶಾಸಕರು ಇರುವಂತದ್ದು. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡ್ತೀವಿ ಅಂದ್ರೆ ಅದನ್ನ 5 ನಿಮಿಷದಲ್ಲಿ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದ್ರಿಂದ ಆ ಮಾತನ್ನ ಬದಿಗಿಟ್ಟು ಮುಂದಿನ ಹೋರಾಟ ಯಾವ ರೀತಿ ಇರಬೇಕು, ಮುಂದೆ ನಮ್ಮ ಸಚಿವ ಸ್ಥಾನ ಯಾವ ರೀತಿ ಕನ್ಫರ್ಮ್ ಮಾಡಿಕೊಳ್ಬೇಕು, ಯಾವ ರೀತಿ ಈಗಲಿಂದಲೇ ಅದಕ್ಕೆ ಕೆಲಸ ಮಾಡಬೇಕು ಅನ್ನೋದು ವಿಚಾರಗಳ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಅಭಿಷೇಕ್, ಈಗ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಯಾರೇ ರಾಜೀನಾಮೆ ಕೊಟ್ಟರು ಕೂಡ ಮುಲಾಜಿಲ್ಲದೆ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ ಅಂತೇಳಿ. ಮತ್ತೊಂದು ಕಡೆ ಈಗ ನಿಗಮ ಮಂಡಳಿದಲ್ಲೂ ಕೂಡ ಕಾರ್ಯಕರ್ತರಿಗೆ ನಾವು ಮೊದಲಿಗೆ ಆದ್ಯತೆಯನ್ನು ಕೊಡ್ತೀವಿ, ಆ ಬಳಿಕ ಶಾಸಕರು ಅಂತೇಳಿ ಒಂದು ಚೆಕ್ಮೇಟ್ ಇಡುವಂತ ಕೆಲಸವನ್ನ ಕೂಡ ಮಾಡಿದ್ರೆ, ಈಗ ಆಲ್ರೆಡಿ ಅನೌನ್ಸ್ ಆಗಿದ್ದಾಗಿದೆ. 19 ಶಾಸಕರು ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೂ ಆಗಿದೆ. ಈಗ ಇರುವಂತದ್ದು ಒಂದು ಸ್ಥಾನ. ಈಗ ಅವರಿಗೆ ಸಚಿವ ಸ್ಥಾನ ಸಿಗೋದಿಲ್ಲ. ಆದರೆ ಸ್ಥಾನಮಾನಗಳ ಬಗ್ಗೆ ಏನಾದರೂ ಚರ್ಚೆಗಳಾಗ್ತಾ ಇದೆಯಾ? ಈಗ ಮುಂದೆ ಏನು ಮಾಡಬಹುದು ಅವರು? ಇರುವಂತ ಅವಕಾಶಗಳಾದ್ರೂ ಏನು? ಅವಕಾಶ ಏನಿಲ್ಲ ಅಂತ ಕಾಣುತ್ತೆ ಅಭಿಷೇಕ್. ಈಗ ಸದ್ಯಕ್ಕೆ ಉಳಿದಿರುವಂತ ಒಂದು ಅವಕಾಶ ಅಂದ್ರೆ ಬೋರ್ಡ್ಗೆ ಕಣ್ಣಿಟ್ಟಿರುವಂತಹ ಶಾಸಕರು ಕೊನೆ ಪಕ್ಷ ಈಗ ಸಚಿವರಂತೂ ಆಗಲಿಲ್ಲ, ಬೋರ್ಡ್ಗಾದ್ರೂ ಇನ್ನು ಉಳಿದಿರುವಂತಹ 1.5 ವರ್ಷ ಮೆಂಬರ್ಗಳಾಗಬೇಕು ಅಥವಾ ಅಧ್ಯಕ್ಷರಾಗಬೇಕು ಅನ್ನೋದು ಲೆಕ್ಕಾಚಾರ ಇಟ್ಟಿರುವಂತದ್ದು. ಇಲ್ಲಿಗೆ ಕಾರ್ಯಕರ್ತರನ್ನು ಕೂಡ ವಿಶ್ವಾಸಕ್ಕೆ ಪಡೆಯಬೇಕಾಗುತ್ತೆ, ಗ್ರೌಂಡ್ ಲೆವೆಲ್ ವರ್ಕರ್ಗಳನ್ನು ಕೂಡ ವಿಶ್ವಾಸಕ್ಕೆ ಪಡೆಯಬೇಕಾಗುತ್ತೆ, ಹೈಕಮಾಂಡ್ ತಿಳಿಸುವಂತವರನ್ನು ಕೂಡ ವಿಶ್ವಾಸಕ್ಕೆ ಪಡೆಯಬೇಕಾಗುತ್ತೆ. ಸಿದ್ದರಾಮಯ್ಯನವರ ಕೋಟ, ಬಿ ಕೆ ಹರಿಪ್ರಸಾದ್ ಅವರ ಕೋಟ, ಡಿ ಕೆ ಶಿವಕುಮಾರ್ ಅವರ ಕೋಟ, ಇಲ್ಲಿಗೆ
ಎಲ್ಲಾ ಕೋಟಾಗಳನ್ನ ಎಲ್ಲಾ ಮಾನದಂಡಗಳನ್ನ ಅನುಸರಿಸಿ ಹೊಸಬರಿಗೆ ಅವಕಾಶವನ್ನ ಕೊಟ್ಟು ಎಲ್ಲಾ ಮಾನದಂಡಗಳನ್ನ ಪಾಲನೆ ಮಾಡಿ ಕೊನೆ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಹೆಚ್ಚಿನ ಮನ್ನಣೆಯನ್ನು ನೀಡಿದ ನಂತರವಷ್ಟೇ ಶಾಸಕರಿಗೆ ಮನ್ನಣೆ ಅಂತ ಈಗ ಡಿಕೆ ಶಿವಕುಮಾರ್ ಅವರು ಹೇಳಿರೋದ್ರಿಂದ ಇಲ್ಲಿ ಒಂದಿಷ್ಟು ಗೊಂದಲ ಖಂಡಿತವಾಗಿಯೂ ಶಾಸಕರಿಗೆ ಆಗುವಂತದ್ದು. ಯಾಕಂದ್ರೆ ಸುಮಾರು 5 ವರ್ಷಗಳ ಕಾಲಾವಧಿಯಲ್ಲಿ ಕಾದಿದ್ದೇವೆ. 3 ವರ್ಷ ಒಂದು ತಂಡವನ್ನ ನೀವು ಸಚಿವರನ್ನಾಗಿ ಮಾಡಿದ್ರೆ ನಮ್ಮನ್ನ ಮಾಡಬೇಕಿತ್ತು. ಯಾರ್ಯಾರು ಸಚಿವ ಸ್ಥಾನ ಕೈ ತಪ್ಪಿದ್ದಾರೆ ಅವರಿಗೆ ಈಗ ತಿಳಿಸಿರುವಂತದ್ದೇನು, ತಾಳ್ಮೆಯಿಂದ ಇರಿ. ನಾನು ಕೂಡ ಮೊದಲನೇ ಬಾರಿ ಗೆದ್ದಂತ ಸಂದರ್ಭದಲ್ಲಿ ನಾನು ಕೂಡ ಸಚಿವನಾಗಿರ್ಲಿಲ್ಲ, ನಾನು ಕೂಡ ಒಂದೆರಡು ಬಾರಿ ಸಂಪುಟದಿಂದ ಹೊರಗಿದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ಕೊಂಡಿರೋದ್ರಿಂದ ತಾಳ್ಮೆ ಕೇವಲ ಈ ಸಚಿವ ಸ್ಥಾನಕ್ಕ ಅಥವಾ ಬೋರ್ಡ್ಗೂ ಕೂಡ ನಿಮಗೆ ಮೆಂಬರ್ಶಿಪ್ ಅನ್ನಾಗಿರ್ಬೋದು ಅಥವಾ ಅಧ್ಯಕ್ಷರನ್ನಾಗಿ ನಾವು ಮಾಡೋದಿಲ್ಲ, ಬೋರ್ಡ್ ಪದವಿಯನ್ನು ಕೂಡ ಕೊಡೋದಿಲ್ಲ. 1.5 ವರ್ಷ ಪಕ್ಷದ ಕೆಲಸವನ್ನ ಮಾಡಿ ಮುಂದೆ ನೀವು ಸರ್ಕಾರವನ್ನು ಅಧಿಕಾರಕ್ಕೆ ತಂದ್ರೆ ಆವಾಗ ಫುಲ್ ಫ್ಲೆಡ್ಜ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳ್ಬೋದು ಅಥವಾ ಪ್ಲೇಸ್ಮೆಂಟ್ ಕೊಡ್ತೀನಿ ಅಂತ ಹೇಳ್ಬೋದು. ಈ ಕಾರಣದಿಂದಾಗಿ ಅಲ್ಲೂ ಗೊಂದಲ ಇದೆ, ಸಚಿವ ಸ್ಥಾನದಲ್ಲೂ ಗೊಂದಲ ಇದೆ. ಸಚಿವ ಸ್ಥಾನದಲ್ಲಿರುವಂತಹ ಗೊಂದಲ ಏನಂದ್ರೆ ಯಾರ್ಯಾರಿಗೆ ಯಾವ ಇಲಾಖೆಯನ್ನ ಕೊಡ್ತಾರೆ ಅಥವಾ ಯಾವ ಪೋರ್ಟ್ಫೋಲಿಯೋಗಳನ್ನ ಕೊಡ್ತಾರೆ. ಈ ಪೋರ್ಟ್ಫೋಲಿಯೋಗಳನ್ನ ಕೂಡ ನಾವು ಒಂದಿಷ್ಟು ಪ್ರೆಸ್ ಮಾಡಬೇಕು. ನಮ್ಮ ನಾಯಕರಿಗೆ ಯಾವ ಪೋರ್ಟ್ಫೋಲಿಯೋ ಬೇಕು ಆ ಪೋರ್ಟ್ಫೋಲಿಯೋ ಬೇಕು ಅನ್ನೋದು ಕೂಡ ತಂಡೋಪತಂಡವಾಗಿ ಮಾತನಾಡ್ತಿದ್ದಾರೆ. ಆ ಕಾರಣದಿಂದ ಈ ಸದ್ಯದ ಮಟ್ಟಿಗೆ ಗೊಂದಲದ ಗೂಡಾಗಿದೆ. ಯಾವುದೇ ಕ್ಯಾಬಿನೆಟ್ ಆದರೂ ಕೂಡ ಅಂದ್ರೆ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಆದಂತಹ ಸಂದರ್ಭದಲ್ಲಿ ಖಾತೆಗಳ ವಿಚಾರವಾಗಿ ಒಂದಿಷ್ಟು ಅಸಮಾಧಾನ ಇರುತ್ತೆ, ಗೊಂದಲಗಳು ಇರುತ್ತೆ ಅಂತ ಯಾವುದೇ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಗಮನಿಸಿದ್ದೇವೆ. ಈ ಬಾರಿ ಒಂದಿಷ್ಟು ಒತ್ತು ಏನಕ್ಕಿರೋದು ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರ ಇಲ್ಲಿ ಕೂರಿಸಿರೋದ್ರಿಂದ ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಬೆಂಬಲಿಗರು ಏನಾದರೂ ಡಿಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಡಿಸ್ಟರ್ಬ್ ಮಾಡಬಹುದಾ ಆಂತರಿಕವಾಗಿ ಅನ್ನೊಂದು ಆಯಾಮ ಕೂಡ ಇರೋದ್ರಿಂದ ಇದು ಯಾವ ರೀತಿ ಬಗೆಹರಿಸ್ತಾರೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಹಾಗೂ ಹೈಕಮಾಂಡ್ ಅನ್ನೋದು ಪ್ರಶ್ನೆ ಆಗಿದೆ. ಇದಕ್ಕೆ ಸಮಯ ಉತ್ತರ ನೀಡಬೇಕಾಗಿದೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.